श्रीशाय गुणराशये हृद्याय शुद्धविद्याय मध्वाय च नमो नमः। चित्रैः पदैश्च गम्भीरैः वाक्यैर्नानीरखण्डितैः गुरुभावं विजयन्ति भातिश्री जयतीर्थवाक् अर्थिकल्पितकल्पोऽयं तत्सर्गजकेसरी व्यासतीर्थगुरुर्भूयात् अस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सुषमीन्द्र कराब्जोक्तं राघवेन्द्र गुरुप्रियं सुयतीन्द्र गुरुं वन्दे मूलरामार्चनेरतं सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुಗುಣಚಾರಿಣಃ। ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ 5 ದಿನಗಳಿಂದ ಪಂಚದಿನ ಸಾಧ್ಯವಾದ ಸೋಮಯಾಗವನ್ನ ನಮ್ಮ ಚಿರಂಜೀವಿಯಾದಂತಹ ಅಗ್ನಿಹೋತ್ರಿ ನಿತ್ಯಾಗ್ನಿಹೋತ್ರಿ ಡೋನ್ ರಾಘವೇಂದ್ರಾಚಾರ್ಯ ದಂಪತಿಗಳು ಹರಿವಾಯು ಗುರುಗಳ ಒಂದು ಪ್ರೇರಣಾನುಸಾರವಾಗಿ ಶುದ್ಧ ಸಾತ್ವಿಕ ಭಾವನೆಯಿಂದ ಶ್ರೌತ ಕರ್ಮವನ್ನ ಅನುಷ್ಠಾನ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಎಂಬುದಾಗಿ ಸಂಕಲ್ಪಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೇಳುವಾಗ ಯಜ್ಞದೇಶ ಅನ್ನುವಂತಹದ್ದನ್ನ ಯಾವ ದೇಶವನ್ನ ಹೇಳ್ತಾರೆ ಅಂತಂದ್ರೆ ಕೃಷ್ಣಸಾರಸ್ತು ಚರತಿ ಮೃಗೋಯತ್ರ ಸ್ವಭಾವತಃ ಎಂಬುದಾಗಿ. ಕೃಷ್ಣಸಾರ ಮೃಗ ಅಂದ್ರೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಜಿಂಕೆ ಎಲ್ಲಿ ಸ್ವಾಭಾವಿಕವಾಗಿ ಸಂಚಾರವನ್ನು ಮಾಡುತ್ತೆ ಆ ದೇಶವನ್ನ, ಆ ಸ್ಥಳವನ್ನ, ಆ ಪ್ರದೇಶವನ್ನ ಯಜ್ಞದೇಶ ಎಂಬುದಾಗಿ ಕರೀತಾರೆ. ಕೃಷ್ಣಸಾರ ಮೃಗ ಚರತಿ ಅಂತ ಅಷ್ಟೇ ಹೇಳಿಲ್ಲ, ಸ್ವಭಾವತಃ ಅಂದಿದ್ದಾರೆ. ಚರತಿ ಅಂತಂದ್ರೆ ಝೂ ಗಾರ್ಡನ್ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ಸಂರಕ್ಷಿತವಾದಂತಹ ಪ್ರದೇಶ, ಪಾರ್ಕ್ ಇತ್ಯಾದಿಗಳು ಆಗ್ಬೋದು. ಅದು ಯಜ್ಞದೇಶ ಅಂತ ಕರೆಸಿಕೊಳ್ಳಿಲ್ಲ. ಕೃಷ್ಣಸಾರಸ್ತು ಚರತಿ ಮೃಗೋಯಂತ್ರ ಸ್ವಭಾವತಃ ಅಂದಿದ್ದಾರೆ. ಸ್ವಾಭಾವಿಕವಾಗಿ ಯಾವ ನಿರ್ಬಂಧವಿಲ್ಲದಲೇ ಯಾವ ಪ್ರದೇಶದಲ್ಲಿ ಆ ಕೃಷ್ಣಸಾರ ಮೃಗ ಸಂಚಾರ ಮಾಡುತ್ತದೆ ಆ ಪ್ರದೇಶವನ್ನ ಪವಿತ್ರವಾದ ಸ್ಥಳ, ಯಜ್ಞ ಪ್ರದೇಶ ಎಂಬುದಾಗಿ ಕರೆದಿದ್ದಾರೆ. ಮಂತ್ರಾಲಯ ಮತ್ತು ಸುತ್ತಮುತ್ತಿನ ಹಳ್ಳಿಗಳಲ್ಲಿ ಈ ಹೊರವಲಯದಲ್ಲಿ ವಿಶೇಷವಾಗಿ ಇಲ್ಲಿ ಕೃಷ್ಣಸಾರ ಮೃಗಗಳು ಇವತ್ತಿಗೂ ಕೂಡ ಸಂಚಾರ ಮಾಡ್ತಾ ಇದ್ದಾವೆ. ಇಷ್ಟು ವಾಹನದ ದಟ್ಟಣೆ, ಜನಸಂದಣಿ, ಅದೇ ರೀತಿಯಾಗಿ ಕಾಡುಗಳೆಲ್ಲವೂ ಕೂಡ ನಶಿಸಿದ್ರೂ ಕೂಡ ಇವತ್ತಿಗೂ ನಿತ್ಯ ನಾವು ನೋಡ್ತೇವೆ. ನಾವು ಕಾರ್ನಲ್ಲಿ ಹೊರ ಪ್ರದೇಶಕ್ಕೆ ಹೋದಾಗ ನಮ್ಮ ಗೋಶಾಲೆ ಸುತ್ತಮುತ್ತಿನ ಪ್ರದೇಶಗಳು ಇಲ್ಲೆಲ್ಲ ಇವತ್ತಿಗೂ ಕೂಡ ಕೃಷ್ಣಸಾರ ಮೃಗಗಳು ಸ್ವಾಭಾವಿಕವಾಗಿ ಇಲ್ಲಿ ಸಂಚಾರ ಮಾಡುತ್ತೆ ಅಂತಂದ್ರೆ ಇದು ಎಷ್ಟು ಪವಿತ್ರವಾದಂತಹ ಸ್ಥಳ ಎಂಬುದನ್ನ ಇದರಿಂದ ನಾವು ಅನ್ವಯಿಸಬಹುದು. ಅದು ಮಾತ್ರವಲ್ಲ, ಶ್ರೀ ಭಕ್ತ ಪ್ರಹ್ಲಾದರಾಜರು ಯಜ್ಞ ಮಾಡಿದಂತಹ ಸ್ಥಳ. ಇದನ್ನ ಕೃತಯುಗದಲ್ಲಿ ಇಲ್ಲಿ ಯಜ್ಞವನ್ನು ಮಾಡಿರ್ತಕ್ಕಂತಹ ಸ್ಥಳ. ಅದೇ ಸಂದರ್ಭದ ಅದೇ ಒಂದು ನಿಟ್ಟಿನಲ್ಲಿ ಕಲಿಯುಗದಲ್ಲಿಯೂ ಕೂಡ ನಮ್ಮ ಇತ್ತೀಚಿನ ಶತಮಾನಗಳಲ್ಲಿ ಇಲ್ಲಿ ಅಗ್ನಿಹೋತ್ರಾದಿಗಳು ನಡೆದಂತಹ ಉಲ್ಲೇಖವೂ ಕೂಡ ಶ್ರೀಮಠದ ದಾಖಲೆಯಲ್ಲಿ ಮತ್ತು ಈ ಗ್ರಾಮದ ಒಂದು ದಾಖಲೆಗಳಲ್ಲಿ ನಾವು ಕಾಣಬಹುದು. ನಮ್ಮ ಪರಮಗುರುಗಳ ಕಾಲದಲ್ಲಿ ನಮ್ಮ ಸಿರುಗುಮಣಿ ರಾಮಕೃಷ್ಣಾಚಾರ್ಯರು ಎದುರೇ ಇವತ್ತೇನು ಯಜ್ಞ ದೀಕ್ಷಿತರಿದ್ದಾರೆ ಅಂತಹ ಅವರ ಗುರುಗಳು, ಅವರಿಗೆ ಪಾಠವನ್ನು ಮಾಡಿರ್ತಕ್ಕಂತಹ ರಾಮಕೃಷ್ಣಾಚಾರ್ಯರು ಅವರು ಕೂಡ ಇಲ್ಲಿಯೇ ಅಗ್ನಿಹೋತ್ರವನ್ನ ಆಧಾನವನ್ನು ಮಾಡಿ ಅಗ್ನಿಹೋತ್ರಿಗಳಾಗಿ ಸೋಮಯಾಗವನ್ನ ಮತ್ತು ಗರುಡಚಯನ ಇತ್ಯಾದಿಗಳನ್ನ ಇಲ್ಲಿ ಮಾಡಿದ್ದಾರೆ. ಆ ನಂತರದಲ್ಲಿ ಈಗ ಇಂದಿನ ಚಿರಂಜೀವಿ ಡೋನ್ ರಾಘವೇಂದ್ರಾಚಾರ್ಯ ದಂಪತಿಗಳು ಇವತ್ತು ಏನು ಪಂಚದಿನ ಸಾಧ್ಯವಾದಂತಹ ಈ ಸೋಮಯಾಗವನ್ನು ಇಲ್ಲಿ ಆಚರಿಸಿದ್ದಾರೆ. ಇದು ನಿಜವಾಗಲೂ ಕೂಡ ಬಹು ಋತ್ವಿಕಗಳಿಂದ ಸಾಧ್ಯವಾದದ್ದು, ಬಹು ವಿತ್ತ ಸಾಧ್ಯವಾದದ್ದು, ಬಹು ದಿನ ಸಾಧ್ಯವಾದದ್ದು, ಬಹು ಸಾಮಗ್ರಿಗಳ ಇಂದ ಸಾಧ್ಯವಾದದ್ದು, ಬಹು ಕಲಾಪಗಳಿಂದ ಸಾಧ್ಯವಾದಂತಹದ್ದು. ಒಂದು ದಿನದ ಯಾವುದೇ ಒಂದು ಮನೆಯಲ್ಲಿ ನಾವು ಯಾವುದೋ ಒಂದು ಹೋಮವನ್ನು ಮಾಡುವಾಗ ಪುರೋಹಿತರು ಬೇಕು, ಸಾಮಾನು ಬೇಕು, ಪಟ್ಟಿ ಬೇಕು, ಎಲ್ಲ ದೊಡ್ಡ ಕಾರ್ಯಕ್ರಮ. ಅಂತಹದ್ದು 10 ಜನ ಋತ್ವಿಕರಿಂದ ಹೋತೃಗಳು, ಉದ್ಘಾತೃಗಳು, ಅದೇ ರೀತಿಯಾಗಿ ಸುಬ್ರಹ್ಮಣ್ಯರು ಮತ್ತೆ ಅಧ್ವರ್ಯು, ಈ ಎಲ್ಲ
ಒಂದು ಋತ್ವಿಕ್ ಸಾಧ್ಯವಾದಂತಹ ಪಂಚದಿನ ಸಾಧ್ಯವಾದ ಈ ಅಗ್ನಿಹೋತ್ರ ಕಾರ್ಯಕ್ರಮ, ಈ ಸೋಮಯಾಗ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಮೂಲಿಕೆಗಳ ರಾಜ, ದೇವತೆಗಳಿಗೆ ಪ್ರಿಯವಾದಂತಹ ಹವಿಸ್ಸು ಅದು ಸೋಮಲತ. ಆ ಸೋಮಲತಾದಿಂದ ಸೋಮರಸವನ್ನ ಮಾಡಿ ಆ ಸೋಮರಸದಿಂದ ಯಜ್ಞವನ್ನು ಮಾಡತಕ್ಕಂಥದ್ದು. ಇಲ್ಲಿ ಯಜ್ಞ ಮತ್ತು ಹೋಮ ಎಂಬುದಾಗಿ ಎರಡೇನಿದ್ದಾವೆ. ಇವುಗಳಲ್ಲಿ ದೇವದೋದ್ದೇಶೇನ ದ್ರವ್ಯ ತ್ಯಾಗ ಅನ್ನುವಂತಹದ್ದು ಹೋಮ, ದೇವದೋದ್ದೇಶೇನ ದ್ರವ್ಯ ಪ್ರಕ್ಷೇಪಾಂಶ ಪ್ರಧಾನವಾಗಿರ್ತಕ್ಕಂಥದ್ದು ಯಾಗ. ಇದು ಪ್ರಕ್ಷೇಪಾಂಶ ಪ್ರಧಾನ. ಇಲ್ಲಿ ತ್ಯಾಗಾಂಶ ಅನ್ನುವಂಥದ್ದು ಪ್ರಧಾನವಾದದ್ದಲ್ಲ. ಈಗ ಉದಾಹರಣೆಗೆ ಹೋಮದಲ್ಲಿ ಇಂದ್ರಾಯ ಸ್ವಹ ಇಂದ್ರಾಯ ಇದನ್ನಮಮ ಎಂಬುದಾಗಿ ತ್ಯಾಗ ಆ ಹೋಮದಲ್ಲಿ. ಇಲ್ಲಿ ತ್ಯಾಗಾಂಶ ಪ್ರಧಾನವಾದದ್ದಲ್ಲ. ಅದರಿಂದ ಮೀಮಾಂಸಾ ಶಾಸ್ತ್ರದಲ್ಲಿ ಯಾಗ ಹೋಮಯೋಕ್ಕೋ ವೇದಃ ಅಂತ ಚರ್ಚೆ ಮಾಡಿಕೊಂಡು ಆ ಯಾಗ ಹೋಮಗಳ ಒಂದು ವಿಶೇಷತೆಯನ್ನ ಮತ್ತು ಅದರ ವೈಲಕ್ಷಣ್ಯವನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಅವುಗಳಲ್ಲಿ ಇದು ಹೋಮ ಅಲ್ಲ, ಇದು ಯಾಗ. ಆದ್ದರಿಂದ ಪ್ರಕ್ಷೇಪಾಂಶ ಪ್ರಧಾನವಾಗಿರತಕ್ಕಂಥದ್ದು ಇದು ಯಾಗ. ಇದು ಬಹಳ ವಿಶೇಷವಾದದ್ದು. ಎಲ್ಲರಿಗೂ ಇದರ ಪ್ರಕ್ರಿಯೆ ಅಥವಾ ಇದರ ಅನುಷ್ಠಾನ ಅನ್ನುವಂತಹದ್ದು ಸಾಧ್ಯವಾಗುವುದಿಲ್ಲ. ಕೆಲವರಿಗೆ ವ್ಯಕ್ತಿಗಳಿಗೆ ಸಾಧ್ಯ. ಅವರು ಸ್ವತಃ ಅಧ್ಯಯನವನ್ನು ಮಾಡಿರೋರಾಗಬೇಕು, ಆಧಾನವನ್ನು ಮಾಡಿ ಅಗ್ನಿಹೋತ್ರಿಗಳಾಗಿರಬೇಕು. ಜೊತೆಯಲ್ಲಿ ಇದಕ್ಕೆ ಬೇಕಾದಂತಹ ಸೌಕರ್ಯಗಳು ಮತ್ತು ಋತ್ವಿಕವೃಂದ ಎಲ್ಲದರ ಒಂದು ಸೌಕರ್ಯ ಇದ್ರೆ ಮಾತ್ರ ಇದು ಮಾಡುವಂತಹದ್ದು. ಇವತ್ತು ನಾವು ಒಂದು ಪವಮಾನ ಹೋಮವೋ ಅಥವಾ ಒಂದು ವಾಸ್ತು ಹೋಮವೋ ಮಾಡುವಾಗ ಒಬ್ಬ ಋತ್ವಿಕರಿಗೆ ನಾವೆಲ್ಲ ಕಾಂಟ್ರಾಕ್ಟ್ ಕೊಡ್ತೇವೆ, ಎಲ್ಲ ಸಾಮಾನು ತಗೊಂಡ್ಬಿಟ್ಟು ಅವ್ರು ಬಂದು ಮಾಡಿಬಿಟ್ಟು ಸಂಭವನ ಇಸ್ಕೊಂಡು ಹೊರಡೋಗ್ತಾರೆ. ಇದು ಆ ಥರದ್ದಲ್ಲ. ಯಜ್ಞ ದೀಕ್ಷಿತನಾಗಿ ದಂಪತಿಗಳು ಉಪವಾಸದಿಂದ ಕೇವಲ ಪಯಪ್ಪಾನ ಅಂದ್ರೆ ಹಾಲನ್ನು ಮಾತ್ರ, ಅದರಲ್ಲಿಯೂ ಕೂಡ ಮುಖ್ಯವಾಗಿ ಮೊದಲನೇ ದಿನ ಇಷ್ಟು ಪ್ರಮಾಣದ ಕ್ಷೀರ ಸೇವನೆ, ಎರಡನೇ ದಿವಸ ಅದಕ್ಕೆ ಕಡಿಮೆ, ಮೂರನೇ ದಿವಸ ಅದಕ್ಕೆ ಕಡಿಮೆ, ನಾಲ್ಕನೇ ದಿವಸ ಅದಕ್ಕೆ ಕಡಿಮೆ, ಐದನೇ ದಿವಸ ಅದಕ್ಕೂ ಕಡಿಮೆ ಅಂತ ಹೇಳಿ ಆ 4 ಲೋಟಗಳ ಉದಾಹರಣೆಗೆ 4 ಲೋಟಗಳ ಹಾಲಿನಿಂದ 4, 3, 2, 1 ಕಾಲು ಭಾಗ ಹೀಗೆ ಅದರ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಬಂದು ಕೊನೆಗೆ ಈ ಯಜ್ಞದ ಪರಿಸಮಾಪ್ತಿ. ಆ ನಂತರದಲ್ಲಿ ಔವೃತ ಇತ್ಯಾದಿ ಕಾರ್ಯಕ್ರಮಗಳಾಗಿ ಯಜ್ಞ ದೀಕ್ಷೆಯನ್ನ ವಿಸರ್ಜನೆ ಮಾಡತಕ್ಕಂಥದ್ದು. ಈ ಸಂದರ್ಭದಲ್ಲಿ ಯಜ್ಞ ದೀಕ್ಷಿತನಾದಂತಹ ವ್ಯಕ್ತಿ ಮತ್ತು ಇಲ್ಲಿರ್ತಕ್ಕಂತಹವರುಗಳು ಅವರಿಗೆ ಯಾವುದೇ ಅಶುಚಿ ಅನ್ನುವಂತಹದ್ದಿಲ್ಲ. ಅವರು ಏನೇ ಇದ್ರೂ ಕೂಡ ಯಜ್ಞದ ಮಂಟಪದಲ್ಲಿ ಯಜ್ಞ ಸ್ಥಳದಿಂದ ಆ ದಂಪತಿಗಳು ಹೊರಗೆ ಬರುವ ಹಾಗಿಲ್ಲ. ಅವರಿಗೆ ಬೇರೆ ಪ್ರತ್ಯೇಕವಾದಂತಹ ಶುದ್ಧಿ ಅನ್ನುವಂತಹದ್ದಿಲ್ಲ. ಸ್ವತಃ ಆ ಸ್ಥಳ ಶುದ್ಧಿ, ಆ ಕಾರ್ಯ ಶುದ್ಧಿ, ಮಂತ್ರಗಳಿಂದ ಶುದ್ಧಿ ಇತ್ಯಾದಿಯಾಗಿ ಆ ದೀಕ್ಷಿತರಿಗೆ ಎಲ್ಲ ಹೇಳ್ತದೆ ಶಾಸ್ತ್ರ. ಇಲ್ಲಿ ಎಲ್ಲ ಜನಸಾಮಾನ್ಯರು ಇರೋದ್ರಿಂದ ಹೆಚ್ಚಿನ ಶಾಸ್ತ್ರಾರ್ಥ ವಿಚಾರವನ್ನು ಹೇಳಿದ್ರೆ ಅದು ಅವರಿಗೆಲ್ಲ ತುಂಬಾ ಕಠಿಣವಾಗುತ್ತೆ. ಅಂತಹ ಬಹು ಪ್ರಯಾಸ ಸಾಧ್ಯವಾಗಿರ್ತಕ್ಕಂತಹ ಸೋಮಯಾಗ ಅನ್ನುವಂಥದ್ದು ಇಲ್ಲಿ ನಡೆದಿದೆ. ಇದರಿಂದ ಹರಿಗುರುಗಳೆಲ್ಲರೂ ಕೂಡ ಪ್ರೀತರಾಗಿದ್ದಾರೆ. ಋತ್ವಿಕರಿಂದ ಕೇವಲ ಸಂಭಾವನೆಗೆ ಬಂದಂತವರಲ್ಲ, ಆತ್ಮಾರ್ಥವಾಗಿ ಬಂದಿದ್ದಾರೆ, ಧರ್ಮಶ್ರದ್ಧೆಯಿಂದ ಬಂದಿದ್ದಾರೆ, ಸಂತೋಷದಿಂದ ಬಂದಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿ ಋತ್ವಿಕವೃಂದವನ್ನು ಅಭಿನಂದಿಸುವುದಕ್ಕಿಂತ ಮೊದಲು ನಮ್ಮವರೇ ಆದಂತಹ ನಮ್ಮ ಸ್ವಾಮಿಗಳು, ಮತ್ತೂರು ಸ್ವಾಮಿಗಳು ಯೋಜಕಸ್ತತ್ರ ದುರ್ಲಭ ಅಂತ ಅಂದಿದ್ದಾರೆ. ಈಗ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ಚೇಷ್ಟ ದೈವಂಚೈಗಾತ್ರ ಪಂಚಮಂ ಅಂತ ಹೇಳಿದಂತೆ ಈ ಎಲ್ಲ ಕಾರ್ಯಕ್ರಮಗಳೇನಿದ್ದಾವೆ ಇದನ್ನ ಯೋಜಕರು ಅಂತ ಏನಿದ್ದಾರೆ ಅದು ಬಹಳ ದುರ್ಲಭ. ಅಂತಹ ಯೋಜಕರಲ್ಲಿ ನಮ್ಮ ಮತ್ತೂರು ಸ್ವಾಮಿಗಳು ಸ್ವತಃ ಅಧ್ಯಯನವನ್ನು ಮಾಡಿದವರಾಗಿ, ಯಜ್ಞ ಪ್ರಕ್ರಿಯೆಯನ್ನು ತಿಳಿದವರಾಗಿ, ಆದರೆ ಯಜ್ಞವನ್ನು ಮಾಡೋರಾಗಲಿಲ್ಲ ಅವರು, ಯಾಕಂದ್ರೆ ಸನ್ಯಾಸಿಗಳಾಗಬೇಕು. ಆದ್ರಿಂದ ಸನ್ಯಾಸಿಗಳು ನಿರಗ್ನಿಕರು, ಅವರಿಗೆ ಯಾವುದೇ ಅಗ್ನಿಯಲ್ಲಿ ಮಾಡತಕ್ಕಂತಹ ಇದಿಲ್ಲ. ಅಗ್ನವು ಕ್ರಿಯಾವತಾಂ ವಿಷ್ಣು ಎಂಬುದಾಗಿ ಹೇಳಿದಂತೆ ಕರ್ಮಾನುಷ್ಠಾನ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಅಗ್ನಿಯಲ್ಲಿ ಅಗ್ನ್ಯಂತರ್ಗತ ಭಗವಂತನನ್ನು ಆರಾಧನೆ. ನಮಗೆ ಸನ್ಯಾಸಿಗಳಿಗೆ ಅಗ್ನಿಯ ಸ್ಪರ್ಶವೂ ಇಲ್ಲ, ಅಗ್ನಿಯಲ್ಲಿ ಯಾವುದೇ ತರಹದ ಹೋಮಾದಿಗಳನ್ನ ಅಥವಾ ಯಾಗಾದಿಗಳನ್ನು ಮಾಡುವಂತಹ ಅಧಿಕಾರವೇ ಇಲ್ಲವಾದ್ದರಿಂದ ಅದೊಂದು ಬಿಟ್ಟು ಬಾಕಿ ಎಲ್ಲವನ್ನೂ ಸಂಪಾದಿಸಿರ್ತಕ್ಕಂಥ ನಮ್ಮ ಮತ್ತೂರು ಸ್ವಾಮಿಗಳು, ಅವರ ಮಾರ್ಗದರ್ಶನ, ಅವರ ಸಹ
ಸಹಕಾರದೊಂದಿಗೆ ಈ ಯಜ್ಞ ಪರಿಪೂರ್ಣವಾಗಿದೆ. ಎಲ್ಲ ಒಳ್ಳೊಳ್ಳೆ ನಿಷ್ಠಾತರಾಗಿರ್ತಕ್ಕಂಥವ್ರು ಸುಬ್ರಹ್ಮಣ್ಯದವರಾಗ್ಬೋದು, ಆ ಸುಬ್ರಹ್ಮಣ್ಯದ ಸ್ಥಾನವನ್ನು ಅವರು ಇಟ್ಕೊಂಡವರು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಜೋಗ್ಲೇಕರ್ ಅವರಾಗ್ಬೋದು, ಇನ್ನು ಇತರ ವಿದ್ವಾಂಸರುಗಳಾಗ್ಬೋದು, ಮುಖ್ಯವಾಗಿ ನಮ್ಮ ಮಾರ್ತಾಂಡ ದೀಕ್ಷಿತರ ಮಾರ್ಕಂಡೇಯ ಅವಧಾನಿಗಳ ಮೊಮ್ಮಕ್ಕಳು ಅವ್ರನ್ನ ನೋಡಿದರೆ ಯಾವಾಗಲೂ ಕೂಡ ಹಸನ್ಮುಖಿಗಳಾಗಿರ್ತಾರೆ. ಹೀಗೆ ಪ್ರತಿಯೊಬ್ಬ ಋತ್ವಿಕರು ಕೂಡ ಉಚ್ಚ ಸ್ವರದಿಂದ ಗಾನವನ್ನು ಮಾಡತಕ್ಕಂತಹ, ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡತಕ್ಕಂತಹ. ಯಾಕೆಂದ್ರೆ ನಾವು ಭಾಗವತದಲ್ಲಿ ಒಂದು ಮಾತನ್ನು ಕೇಳ್ತೇವೆ, ಈ ಯಜ್ಞದಲ್ಲಿ ಸ್ವಾಹಾಕಾರವನ್ನು ಹಾಕುವಾಗ ಆ ಮಂತ್ರ, ಸ್ವರ, ವರ್ಣೋಚ್ಚಾರ ಇವೆಲ್ಲವೂ ಬಹಳ ಮುಖ್ಯವಾದದ್ದು. ಈ ಇಂದ್ರಶತ್ರು ವರ್ಧಯಸ್ವ ಅನ್ನುವಂತಹ ಸಂದರ್ಭದಲ್ಲಿ, ವರ್ಧಸ್ವ ಅನ್ನುವಂತಹ ಸಂದರ್ಭದಲ್ಲಿ ಆ ಇಂದ್ರನನ್ನ ಸಂಹಾರ ಮಾಡತಕ್ಕಂತಹವನು ನಮಗೆ ಅನುಗ್ರಹಿಸು ಎಂಬುದಾಗಿ ಸಂಕಲ್ಪಿತರಾಗಿ ಯಜ್ಞವನ್ನು ಮಾಡಲಿಕ್ಕೆ ಕೂತವರು ಆ ಋತ್ವಿಕರ ಒಂದು ಕೈಚಳಕ, ಅವರ ಉಚ್ಚಾರಣೆ ಇವುಗಳಿಂದ ಅದು ವ್ಯತಿರಿಕ್ತವಾದಂತಹ ಫಲವನ್ನ ಹೊಡೆದಂತಹದ್ದು. ಇಂದ್ರ ಶತ್ರುಗಳು ಯಾರಿದ್ದಾರೆ ಅವರನ್ನ ಹನನ ಮಾಡತಕ್ಕಂತಹ ಸಂತತಿಯನ್ನು ಪಡೆದದ್ದು ಇತ್ಯಾದಿಗಳೆಲ್ಲ ನಾವು ಕಾಣ್ತೇವೆ. ಹಾಗಾಗದೆ ಪ್ರತಿಯೊಂದು ವೇದ ಮಂತ್ರಗಳು, ಪ್ರಕ್ರಿಯೆ, ಸ್ವರ ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ಕಲಾಪಗಳು ಕೂಡ ಬಹಳ ಸುಂದರವಾಗಿ, ಸ್ಪಷ್ಟವಾಗಿ, ಸುವಾಚ್ಯವಾಗಿ ಮಾಡಿ ಸಂತೋಷವನ್ನ ಪಡಿಸಿದ್ದಾರೆ. ಹರಿಗುರುಗಳು, ದೇವತೆಗಳೆಲ್ಲರೂ ಕೂಡ ಪ್ರೀತರಾಗಿದ್ದಾರೆ. ಯಾಕೆಂತಂದ್ರೆ ಇದಕ್ಕೆ ಪ್ರಕೃತಿಯ ಯಾವುದೇ ಒಂದು ಅಡಚಣೆಯೂ ಕೂಡ ಬರಲಿಲ್ಲ. ಮಳೆ ಅಥವಾ ಇನ್ನೇನೋ ತೊಂದರೆಗಳು ಯಾವೂ ಇಲ್ಲದಂತೆ ನಿರ್ವಿಘ್ನವಾಗಿ ಈ ಯಜ್ಞ ಅನ್ನುವಂಥದ್ದು ಪರಿಪೂರ್ಣವಾಗಿದೆ. ಇದರ ಫಲ ಅನಾಹುತ ಅಧ್ವರಂಗಚ್ಚೇತ್ ಅಂತ ಹೇಳಿದಂತೆ ಒಬ್ಬ ಮಾಡಿದ ಯಜಮಾನರಿಗೋ ಅಥವಾ ಋತ್ವಿಕರಿಗೋ ಅಥವಾ ಯೋಜಕರಿಗೋ ಅಂತಲ್ಲ, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತಹ, ಈ ಯಜ್ಞ ಚೆನ್ನಾಗಿ ನಡೀಲಿ ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿದಂತಹ ದೀಕ್ಷಾಬದ್ಧರಾದಂತಹ ದಂಪತಿಗಳು, ಅದಕ್ಕೆ ಯೋಜಕರು, ಋತ್ವಿಕರು ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಿ ಸಕಲರಿಗೂ ಕೂಡ ಸನ್ಮಾನಗಳನ್ನು ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಸಂದರ್ಭದಲ್ಲಿ ಚಿರಂಜೀವಿ ಒಳ್ಳೆ ಪಾಠ ಪ್ರವಚನವನ್ನು ಮಾಡಿಕೊಂಡು ಅನೇಕ ವಿದ್ಯಾರ್ಥಿಗಳನ್ನ ಸಂಹಿತಾದಂಥ ಅಧ್ಯಯನದಲ್ಲಿ ಪರಿಣಿತರನ್ನಾಗಿ ಮಾಡಿದ್ದಾನೆ. ಆ ಚಿರಂಜೀವಿಗೂ ಕೂಡ ದಂಪತಿಗಳಿಗೆ ಉತ್ತರೋತ್ತರವಾಗಿ ಶ್ರೇಯಸ್ಸಾಗಲಿ. ಅವರ ಮಗನೂ ಅಧ್ಯಯನಶೀಲನಾಗಿದ್ದಾನೆ, ಅವನು ಕೂಡ ಮುಂದೆ ಅಗ್ನಿಹೋತ್ರಿಯಾಗಿ ಆ ಅಗ್ನಿಹೋತ್ರ ಪರಂಪರೆಯನ್ನು ನಮಗೆ ಇದರಲ್ಲಿ ಯಾವುದೇ ಹೆಚ್ಚಿನ ಪಾತ್ರವನ್ನು ನಾವು ಪೋಷಿಸ್ತಿಲ್ಲ. ಇಲ್ಲಿ ಒಂದು ಉಪವಾಸ ದೀಕ್ಷಾಬದ್ಧರು ಆಗಲಿಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಕುಳಿತು ಕೂತ್ಕೊಳ್ಳಲು ಇಲ್ಲ, ಅಥವಾ ಮಂತ್ರಗಳನ್ನು ಉಚ್ಚಾರಣೆಯೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಮಗೆ ಕೇವಲ ಈ ಗೌರವಾದಿಗಳನ್ನ ನೀಡಿರತಕ್ಕಂಥದ್ದು ಕೂಡ ನಾವು ಇದು ಭಗವಂತನಿಗೆ ಸಮರ್ಪಿಸಿ, ಚಿರಂಜೀವಿ ಏನು ಅಭಿಮಾನದಿಂದ, ಗೌರವದಿಂದ ಸಭಾ ಮರ್ಯಾದೆಯಾಗಿ ಕಾಣಿಕೆಯನ್ನ ಸಮರ್ಪಿಸಿದ್ದಾನೆ, ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ ಅದನ್ನು ಮತ್ತೆ ಆ ಚಿರಂಜೀವಿಗೆ ತನ್ನ ದೈನಂದಿನ ಇತ್ಯಾದಿ ಕಾರ್ಯಗಳಿಗೆ, ಸತ್ಕಾರ್ಯಗಳಿಗೆ ಉಪಯುಕ್ತವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ನಮ್ಮ ಮತ್ತೂರು ಸ್ವಾಮಿಗಳು, ಪುರೋಹಿತ ವರ್ಗದವರು ಮೇಲಿಂದ ಮೇಲೆ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ತರಹದ ಅನೇಕ ಶ್ರೌತ ಕರ್ಮಗಳನ್ನು ಇಲ್ಲಿ ನಡೆಸಿ ಮುಂದೆ ಅದನ್ನು ಕೂಡ ಇಲ್ಲೆಲ್ಲ ಮಾಡಿಸ್ಬೇಕು. ಕುಂಡಲೇಷ್ಟಿ ಮತ್ತೆ ಬೇರೆ ಬೇರೆ ಇಷ್ಟಿಗಳನ್ನು, ಚಾತುರ್ಮಾಸ್ಯ ಇಷ್ಟಿ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಇಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಅವರಿಗೆ ಈ ಮೂಲಕವಾಗಿ ಆಹ್ವಾನವನ್ನ, ಶಾಶ್ವತವಾದ ಆಹ್ವಾನವನ್ನು ನಾವು ನೀಡಿದ್ದೇವೆ.